राजाधिराज सद्गुरुनाथ बसवेश्वर महाराज की जय। श्री राम समर्थ। श्री गणेशाय नमः। श्री गणेशाय नमः। मना गोजरे तुझ तो प्राप्त झाले, पर्यंतरी पाविजे यत्न केले, सदा श्रवणे पाविजे निश्चयासे, दरे सज्जन संगते धन्य होसी। समर्थ सद्गुरु ರಾಮದಾಸ್ ಮಹಾರಾಜರು ತಮ್ಮ ಮನಾಚ ಶ್ಲೋಕದಲ್ಲಿ ಸ್ವಚ್ಛಂದವಾಗಿರ್ತಕ್ಕಂಥ ಮನವು ಅರಳುವಂತೆ ಮಾತನಾಡಿ ಬರೆದು ಜಗತ್ ಕಲ್ಯಾಣಕ್ಕಾಗಿ ಬರೆದಂಥ ಮನಾಚ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಬರೀತಾರೆ ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರ ಜ್ಞಾನ ಯೋಗಾಶ್ರಮ ಜಾಗೃತ ಸಮಾಧಿ ಸುಕ್ಷೇತ್ರ ರಾಮದುರ್ಗ ತಾಲೂಕಿನ ಚನ್ನಪಟ್ಟಣ ಗ್ರಾಮ ಅರ್ಥಾತ್ ಚವನ್ ಭಾಗರ್ವ ಋಷಿಗಳು ಅವತರಿಸಿ ಬಂದಂಥ ನಾಡು. ಈ ನಾಡಿನಲ್ಲಿ ಸಮರ್ಥ ಸದ್ಗುರು ಬಸವೇಶ್ವರ ಅಪ್ಪಾಜಿ ಅವರು ಬಂದು ಅವತರಿಸಿ ಈ ಪುಣ್ಯ ಭೂಮಿಯನ್ನು ಮಾಡಿದಂಥ ಈ ಚನ್ನಪಟ್ಟಣದ ಚೆನ್ನಾಪುರದಲ್ಲಿ ಇವತ್ತಿನ ದಿವಸ ಶ್ರಾವಣ ಮಾಸದ 3ನೇ ದಿನವಾದ ಇವತ್ತಿನ ದಿವಸ ದಾಸಬೋಧದ ಕೊನೆಗಳಿಗೆ ಮನಾಚ ಶ್ಲೋಕ. ಈ ಮನಾಚ ಶ್ಲೋಕದಲ್ಲಿ ಏನು ಬರೀತಾರ ಅದನ್ನು ನಾವು ನೀವು ಕೂಡ ಕೇಳಿದ್ದಂಡ್ರಾಗೋಣ. ಮನ ಗೋಜರೆ ತೋಚಿ ಹೇ ಪ್ರಾಪ್ತ ಜಾಲೆ. ಸಮರ್ಥ ರಾಮದಾಸರು ಏನು ಹೇಳ್ತಾರಂದ್ರೆ, ಮನವು ಯಾವತ್ತೂ ತನ್ನ ಕಾರ್ಯಗಳನ್ನು ಮಾಡ್ತಾ ಇರ್ತೈತಿ. ಮನಸ್ಸಿನ ಕೆಲಸ ಏನು ಅಂದ್ರೆ, ಸಾಮಾನ್ಯವಾಗಿ ಮನಸ್ಸು ಮಾಡ್ತಕ್ಕಂಥ ಕೆಲಸಗಳು ಜಗತ್ತಿನಾಗ ಯಾವ ಅಂದ್ರೆ ಎಲ್ಲವೂ ಮನಸ್ಸ ಮಾಡ್ತದೆ. ಅಧಿಕವಾಗಿ ಸಾಮಾನ್ಯ ಕೆಲಸಗಳಾಗಲಿ ಉತ್ತಮ ಕೆಲಸಗಳಾಗಲಿ ಯಾವ ಕೆಲಸಗಳು ನಡೆದ್ರೆ ಮನಸ್ಸಿಲ್ಲದ ನಡೆಯೋ ಹಾಗಿಲ್ಲ. ಅಂಥ ಮನಸ್ಸು ಗೋಜಿರೆ ತಾನು ಗೋಜು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸತ್ವ ಗುಣವನ್ನು ತೆಗೆದುಕೊಳ್ತಕ್ಕಂಥ ಮನಸ್ಸು 11ನೇ ಇಂದ್ರಿ. ಆ 11ನೇ ಇಂದ್ರಿಗೆ ಸಮರ್ಥ ಏನು ಬರೀತಾರಂದ್ರೆ, ತುಕಾಮಣೆ ಆಲೆ ಸಮರ್ಥಾಚ ಮನಃ. ಮನಸ್ಸು ಸಮರ್ಥ ಅಂದ್ರೆ ಅವರು ನಾವು ಸುಮಾರು ಮನಸ್ಸು ಅನ್ನೋದು ಬಿಟ್ಟಿಲ್ಲ. ಮನಸ್ಸು ಎಷ್ಟು ಸಮರ್ಥ ಐತಂದ್ರೆ ಸಮರ್ಥ ರಾಮದಾಸರು ಮನಾಚ ಶ್ಲೋಕದಾಗ ಬರೀತಾರ, ತೈಸ ಗಂಗಾ ವಾಹೆ ತ್ಯಾಶ ತ್ಯಾಂಚ ಮನಃ. ಗಂಗಾದಷ್ಟ ಪವಿತ್ರ ಮನಸ್ಸ ಅಂತ ಬರೀತಾರ. ನಾವು ಸುಮಾರು ಮನಸ್ಸು ಅನ್ನೋದು ಬಿಟ್ಟಿಲ್ಲ. ಮತ್ತೇನು ಬರೀತಾರ, ಮನುಷ್ಯಗೆ ತುಕಾಮನೆ ತೋಚಿ ಕೇಳಿ ದೋಣಿ ಟಾಹಿ ನಸಲತೋ ದೇಹಿ ಧೀರ ಮನಃ. ಸಮರ್ಥ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರ, ಧೀರ ಮನಸ್ಸಪ್ಪ ಅಂತಾರ. ನಾವೇನಂತೀವಿ, ಸುಮಾರು ಮನಸ್ಸ್ರಿ ಅಂತೀವಿ. ಅಲ್ಲ, ಮನಸ್ಸೇನೈತಿ ಧೀರ ಐತಂತಾರ ಅವ್ರು. ತುಕಾಮನೆ ತೋಚಿ ಕೇಳಿ ದೋಣಿ ಟಾಹಿ ನಸಲತೋ ದೇಹಿ ಧೀರ ಮನಃ. ಮನಸ್ಸು ಹೆಂಗೈತಂದ್ರೆ ಧೀರ ಐತಂತಾರ. ಇಲ್ಲೇ ಗಂಗಾದಷ್ಟ ಪವಿತ್ರ ಮನಸ್ಸಂತ ರಾಮದಾಸರಂದ್ರು. ಮೌಲಿ ಜ್ಞಾನೇಶ್ವರರು ಏನಂದ್ರು, ಧೀರ ಮನಸ್ಸಂದ್ರು. ಸಮರ್ಥ ತುಕಾರಾಮ್ ಮಹಾರಾಜರು ಸಮರ್ಥ ಮನಸ್ಸಂದ್ರು. ನಾವು ಸುಮಾರು ಮನಸ್ಸು ಅನ್ನೋದು ಬಿಟ್ಟಿಲ್ಲ. ಆದ್ರೆ ಮನಸ್ಸು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ತೋಹೇ ಪ್ರಾಪ್ತ ಜಾಲೆ. ನಿನಗೆ ಪ್ರಾಪ್ತ ಆಕತ್ತಪ್ಪ ಅದ ಮನಸ್ಸ. ಅದು ಮನಸ್ಸು ಎಷ್ಟನೇ ಇಂದ್ರಿ ಅಂದ್ರೆ 11ನೇ ಇಂದ್ರಿ ಅಂತ ಬರೀತಾರೆ ಅವ್ರು. ಅದನ್ನು ಹೇಳ್ತಿದ್ರು ಬಸವೇಶ್ವರಪ್ಪ ಅವರು. ಯಪ್ಪ ಏನ್ರಿ ಭಜನಾ ಮಾಲಿಕೆ ಒಳಗೆ ಇನ್ನೂ ಮರಾಠಿ ಅಕ್ಕಾವು ಅಪ್ಪಾರು ತಿಳಿಯಂಗಿಲ್ರಿ, ಒಂದಿಷ್ಟ ಓದ್ಕೊತೀವ್ರಿ. ಹೇ ಏನು ಓದ್ಕೊಂತೀಯ, ಸುಮ್ಮನೆ ಧ್ಯಾನ ಮಾಡ. ಧ್ಯಾನ ಮಾಡ್ಬೇಕಪ್ಪ, ಧ್ಯಾನ ಮಾಡ್ಬೇಕಪ್ಪ. ಬಾಯಪ್ಪ ಬಾಯೋ. ಇದು ಅವ್ರ ತಪಸ್ಸು. ಮೃದು ವಚನಗಳೇ ಸಫಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಸದಾ ವಿನಯವೇ ಸದಾ ಶಿವನ ಒಲಿಮೆಗೆ ಬಸವೇಶ್ವರನ ಒಲಿಮೆಗೆ ಕಾರಣವಯ್ಯ. ವಿನಯ ಇತ್ತು ಅಲ್ಲಿ ಒಲಿತನ, ವಿನಯ ಇರ್ಲಿಕ್ಕೆ ಒಲಿಯಂಗಿಲ್ಲ.
ಹಂಗೆ ಮನಸ್ಸು ಏನೈತಪ್ಪ ಅಂದ್ರೆ ವಿನಯ ಆಗ್ತಕ್ಕಂಥ ತಾಕತ್ತು ಅದಕ್ಕೈತಿ. ಪ್ರಾಪ್ತ ಆಕೈತಿ ನಿನಗೆ. ಆದರೆ ಏನು ಮಾಡಬೇಕು? ಗುರುವಾಕ್ಯವನ್ನು ಪಾಲಿಸ್ಬೇಕು. ಪರಿ ಅಂತರಿ ಪಾಹಿಜೆ ಯತ್ನ ಕೇಲೆ. ನೀ ಯತ್ನ ಮಾಡಲ್ಲ ಹೆಂಗಾಕತ್ತಪ್ಪ? ನೀ ದಿವಸ ಯತ್ನ ಮಾಡ್ಬೇಕು. ಏನು ಯತ್ನ ಮಾಡಬೇಕು? ಮುಂಜಾನೆ ಎದ್ದಗಳಿಗಿನ ಅವನ ಧ್ಯಾನ ಮಾಡಬೇಕು, ರಾತ್ರಿ ಮಲಗುಮ ಧ್ಯಾನ ಮಾಡಬೇಕು, ಅಡ್ಡಾಡು ಧ್ಯಾನ ಮಾಡಬೇಕು, ಕುಂತಾಗ ಮಾಡಬೇಕು, ನಿಂತಾಗ ಮಾಡಬೇಕು. ಸುಂದರತೆ ಧ್ಯಾನ, ಅವಳೇ ನಿರಂತರ ಧ್ಯಾನ. ತಟಸ್ಥಯೇ ಧ್ಯಾನ ಅಂದ್ರೆ ಧ್ಯಾನ ಸುಂದರ ಐತಿ ಅಂದರು, ಜ್ಞಾನ ನಿರಂತರ ಅಂದರು, ಜ್ಞಾನ ತಟಸ್ಥಯೇ ಧ್ಯಾನ. ಆ ಜ್ಞಾನ ನಿನ್ನಲ್ಲಿ ತಟಸ್ಥ ಆಗಬೇಕು. ಅದು ಇಂದ್ರಿಯಿಂದ ಆಕೈತೆ ಅಂದ್ರೆ ಅವರು ಮನುಮೇವ ಮನುಷ್ಯಾನಾಂ ಬಂಧನ ಮೋಕ್ಷಕ್ಕೆ ಕಳಿಸೋದು ಅದ, ಬಂಧನಕ್ಕೆ ಕಳಿಸೋದು ಅದ. ಆ ಇಂದ್ರಿಗೆ ಏನು ಮಾಡಿಬಿಟ್ರಪ್ಪ ಅಂದ್ರೆ ಸಮರ್ಥ ರಾಮದಾಸರು ಮನಸ್ಸಿಗೆ ಉಪದೇಶ ಮಾಡ್ಯಾರ, ಶರೀರಕ್ಕಲ್ಲ, ಪಂಚಮಹಾಭೂತಕ್ಕಲ್ಲ, 11 ಇಂದ್ರಿಯ ಆಗಿರ್ತಕ್ಕಂಥ ಮನಸ್ಸಿಗೆ ಉಪದೇಶ ಮಾಡ್ಯಾರ. ಆ ಮನಸ್ಸಿಗೆ ಉಪದೇಶ ಮಾಡಿದ್ದ ಜ್ಞಾನವನ್ನು ಹೆಂಗೆ ಮಾಡ್ಬೇಕಂತಾರ ಅವರು? ಭಕ್ತಿಚಿಯ ಪೋಟಿ ಬೋಧ ಕಾಕಡ ಜ್ಯೋತಿ ಪಂಚಪ್ರಾಣ ಜೀವೇ ಭಾವೇ ಓವಾಳಾರುತ್ತೆ ಓವಾಳುವ ರತಿ ಮಾಸ ಪಂಡರೀನಾಥ್. ಅಂದ್ರೆ ಪಂಚ ಪ್ರಾಣಗಳು 5, ಒಂದು ಜೀವ, ಒಂದು ಭಾವ. ಎಸದು 7 ಬತ್ತಿಗಳನ್ನು ಕೂಡಿಸ್ರಂತಾರ ಅವ್ರು. 7 ಇಂದ್ರಿಯಗಳನ್ನು ಕೂಡಿಸ್ರಿ. 7 3 ಯಾವು? ರಜ ತಮ ಸತ್ವ. 7 3 10. 11 ಇಂದ್ರಿಯ ಯಾವುದು? ಮನಸ್ಸ. ಆ ಮನಸ್ಸನ್ನು ಗುರುವಿಗೆ ಒಪ್ಪಿಸ್ಬೇಕಾದ್ರೆ ಏನು ಮಾಡ್ಬೇಕಪ್ಪ? ಬರೀತಾರ ಅವರು. ಸದಾ ಶ್ರವಣಿ ಪಾಹಿಜೆ ನಿಶ್ಚಯಾಸೆ. ಸದಾ ಶ್ರವಣ ಮಾಡ್ಬೇಕಂತ. ಒಮ್ಮೆ ಮಾಡಿಬಿಡಂಗಿಲ್ಲ. ಶ್ರವಣ ಯಾವಾಗ ಮಾಡ್ಬೇಕಂದ್ರೆ ಮುಂಜಾನಿಂದ ಹಿಡ್ಕೊಂಡು ಸಂಜೆನಿಂದ ಹಿಡ್ಕೊಂಡು ಬೆಳಗಿನ ಮಠ ಈ ಶ್ರವಣ ಬೇಕಂತಾರ ಅವ್ರು. ಒಮ್ಮೆ ಮಾಡಿಬಿಟ್ಟಿವಳ್ರಿ ಅಂದ್ರೆ ಇಲ್ಲ. ಆ ಶ್ರವಣ ಹೆಂಗೆ ಇರ್ಬೇಕಂದ್ರೆ ನಿರಂತರ ಇರ್ಬೇಕಂತ. ಹಂಗೆ ಅಪ್ಪ ಅವ್ರು ಏನು ಹೇಳ್ತಿದ್ರು ಬಂಧುಗಳನ್ನ, ಬಾಯಪ್ಪ ಯಾರ್ರೀ? ಅಮ್ಮಣ್ಣಪ್ಪನ್ರಿ, ಮಾರುತಿ ಅವ್ರನ್ರಿ, ಶಿವಕೂರು ಅನ್ರಿ, ಗುರಪ್ಪ ಅವ್ರನ್ರಿ, ಬರೀ ಧ್ಯಾನ ಮಾಡ್ತೀಯಪ್ಪ, ಬಸವ ಧ್ಯಾನ ಮಾಡ್ತೀಯ, ಶಟ್ರ ಧ್ಯಾನ ಮಾಡ್ತೀರಿ, ಹಿಂಗೆ ಧ್ಯಾನ ಮಾಡ್ತೀರೇನ ಅಂತ ಕೇಳ್ತಿದ್ರು ಹೊರತಾಗಿ ನನಗೆ ಬಜ್ಜಿ ತಂದಿರೇನ, ನನಗೆ ಬಿಸ್ಕುಟ್ ತಂದಿರೇನ, ನನಗೆ ಪಾಪಡಿ ತಂದಿರೇನ, ನನಗೆ ಹಣ್ಣು ತಂದಿರೇನ, ಹಿಂಗೇನು ಕೇಳ್ತಿದ್ದಿಲ್ಲ ಅವ್ರು. ಏನು ಕೇಳ್ತಿದ್ರು? ಧ್ಯಾನ ಮಾಡ್ತೀಯ ಯಪ್ಪ, ಧ್ಯಾನ ಮಾಡ್ತೀಯ ಯವ್ವ. ಧ್ಯಾನನ ಕೇಳಿದ್ರು ಮತ್ತೊಂದು ಕೇಳಿಲ್ಲ ಅವರು. ಹಂಗೆ ಇಲ್ಲಿ ಮನಸ್ಸು ಎದರ್ಲಿಂದ ಮಾತು ಕೇಳ್ತೈತಂದ್ರೆ ಶ್ರವಣ ಮಾಡೋದ್ರಿಂದ ಮಾತು ಕೇಳ್ತೈತಿ. ಶ್ರವಣ ಭಕ್ತಿಯನ್ನು ಯಾರು ಮಾಡಿದ್ರು? ಪರೀಕ್ಷಿತ ರಾಜ ಮಾಡಿದ. ಬರೀ ಕಿವಿಲಿ ಬರೀ ಕೇಳಿದಮ್ಮ. 7 ದಿವಸ ಕೇಳಿದ್ದಕ್ಕೆ ಋಷಿಗಳ ಶಾಪ ಸುಳ್ಳಾಗಲಿಲ್ಲ. ಋಷಿಗಳ ಶಾಪ, ಮುನಿಗಳ ಕೋಪ, ಜಂಗಮನ ತಾಪ, ಒಕ್ಕಲಿಗೆಯನ್ನು ಹಿಡ್ತಾ, ಕುರುಗಾರನ ಕಡ್ತಾ. ಋಷಿಗಳ ಶಾಪದಿಂದ ಏನಾಯ್ತು? ಭೃಗು ಋಷಿ ಶಾಪದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಏನೈತಿ ನೋಡು ಶಾಪಕ್ಕೆ ಒಳಗಾದ್ರು. ಭೃಗು ಋಷಿ ಶಾಪದಿಂದ, ಋಷಿಗಳ ಶಾಪ, ಮುನಿಗಳ ಕೋಪ, ನಾರದ ಮುನಿ ಕೋಪದಿಂದ ಸಾಂಬ ಕೃಷ್ಣನ ಮಗ, ದೇವರ ಮಗ ಇದ್ರು ಕೇಳಂಗಿಲ್ಲ. ಶಾಪನ ಅದು. ಹೊಟ್ಯಾಗ ಒಣಕೆ ಇಟ್ಕೊಂಡ್ಬಂದು ಏನು ನಡಿತೀನಿಪ್ಪ, ನಡಿತಿ ಹೋಗ, ಅದರಿಂದ ನಿನ್ನ ವಂಶ ನಾಶ ಆಕೈತಿ. ಹೊಟ್ಯಾಗಿನ ಇಟ್ಕೊಂಡ್ಬಂದ ಒಣಕಿನ ಹಡದ, ಒಣಕಿಲಿಂದ ತಿಕ್ಕಿ ಸಮುದ್ರ ದಂಡಿಗೆ ಜಗಳಾಡಿ ಕಿತ್ತು ಹೋಗೋದು, ಅದನ್ನು ಬಡ್ದಾಡಿ ಸತ್ರು. ಅಣಸು ಉಳಿತಿ. ಆ ಅಣಸು ತಿಕ್ಕಿದ್ರೆ ಸೂಜಿಗತ್ತೆ ಒಂದು ಇಟ್ಟವಳಿ ಏನು ಮಾಡ್ತತಿ ಒಗದ್ರು. ಅದ ಮೀನು ನುಂಗ್ತಿ. ಅದ ಮೀನು ಮುಂದೆ ಏನು ಮಾಡಿದವ? ಬೇಡ, ತನ್ನ ಬಾಣಕ್ಕೆ ಹಾಕಿದ. ಕೃಷ್ಣ ಪರಮಾತ್ಮನ ಪ್ರಾಣ ತಗೊಂತದ. ಅದಕ್ಕೆ ಋಷಿಗಳ ಶಾಪ, ಮುನಿಗಳ ಕೋಪ. ಜಂಗಮನ ತಾಪ ಅಂದ್ರೆ ಮಲ್ಲಮ್ಮ ದನ ಕಾಯಕ್ಕೆ ಹೋದಾಗ ಹಳಸಿದ ಅಂಬಲಿ ಕೊಟ್ಟಿದ್ರು ಅವ್ರ ಮನ್ಯಾಗ ನಾದ್ನೇರ ಹಳಸಿದ ಅಂಬಲಿ ಕೊಟ್ಟಿದ್ರು. ಹಳಸಿದ ಅಂಬಲಿಯನ್ನು ಉಂಡ್ಲು ಮಲ್ಲಯ್ಯ ಉಂಡ. ನಿನಗೆ ಸೌಭಾಗ್ಯ ಆಗಲಿ ಅಂತ ಖರೆ ತಾಪಾತ್. ಯಪ್ಪ ನನಗೆ ಹೆಂಗೆ ಅಂತಾರೆ ಮನ್ಯಾಗ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಗಳ ಅತ್ತ ಮಲ್ಲಯ್ಯ. ಅತ್ತಗೊಳಗನೆ ಏನಾಯ್ತು? ತಾಪವೇ ಶಾಪ. ಅಲ್ಲಿ ತಾಪಾತು, ಅಲ್ಲಿ ಶಾಪ ಆತು. ಋಷಿಗಳ ಶಾಪ, ಮುನಿಗಳ ಕೋಪ, ಜಂಗಮನ ತಾಪಾತು, ಅಲ್ಲಿ ಶಾಪ. ಇನ್ನು ಒಕ್ಕಲಿಗೆಯನ್ನು ಹಿಡುತ್ತಂದ್ರೆ ಒಂದು ಹಗೆ ಒಂದು ಬನಿಮಿ ತಯಾರಿದ್ರೆ ಅವನು ಒಕ್ಕಲಿಗೆಯನ್ನು ಹಿಡ್ತ. ಅವನು ಹಗೇನೂ ಇಲ್ಲ, ಬನಿಮಿನೂ ಇಲ್ಲ ಅಂದ್ರೆ ನಾವು ಒಕ್ಕಲಿಗೆಲ್ಲ ಅಲ್ಲ ಒಕ್ಕಲಿಗೆಯನ್ನು ಹಿಡುತ್ತ. ಕುರುಗಾರನ ಕಡತ ಕೊಡ್ಡಿಲಿ ಒಂದು ಕತ್ ಸಾಕೋಕೆ ಜಾಲಿ ಗಿಡದ ತುಂಡು ತೆಳಗೆ ಬಿಡ್ಬೇಕದ. 2 ಸಲ ಜಾಲಿ ಗಿಡಕ್ಕೆ ಕತ್ ಸಾಕಿದ ಅಂದ್ರೆ ಕುರುಬಲ್ಲ. ಒಂದು ಕಡ್ತಕ್ಕೆ ನೆಲಕ್ಕೆ ಬೀಳ್ಬೇಕದು.
ಇದು ಕುರುಗಾರನ ಕಡತ. ಒಡ್ಡೈನ ಒಡತ ಅಂದ್ರೆ ಸುಳಿ ನೋಡಿ ಹೊಡೆದ್ರೆ ಚಿಪ್ಪಾಡಿ ಹರಕಾಗ್ಬೇಕು ಕಲ್ಲು. ನಾವು ಕಲ್ಲು ಹೊಡ್ಯಕ್ಕೆ ಹೋದ್ರೆ ಮಾತು ಕೇಳ್ತತೆ, ಒಂದು ಹೊಡೆತಕ್ಕೆ 4 ತುಂಡು ಹಾಕ್ಬೇಕು. ಅದಕ್ಕೆ ಅಷ್ಟು ಡಿಪಾರ್ಟ್ಮೆಂಟ್ ಒಂದ ಋಷಿಗಳ ಶಾಪ, ಮುನಿಗಳ ಕೋಪ, ಜಂಗಮನ ತಾಪ, ಒಕ್ಕಲಿಗನ ಹಿಡಿತ, ಒಡ್ಡೈನ ಒಡತ, ಇವು ಒಂದು ಡಿಪಾರ್ಟ್ಮೆಂಟ್ ಇವು. ಆದ್ರೆ ಅದು ಸದುಪಯೋಗ ತಗೋಬೇಕು, ದುರುಪಯೋಗ ತಗೋಬಾರ್ದು. ಅದಕ್ಕೆ ಹೇಳ್ತಾರ ಸದಾ ಶ್ರವಣಿ, ಸದಾ ಕಾಲ ಶ್ರವಣ ಮಾಡ್ತಕ್ಕಂಥ ತಾಕತ್ತು ಯಾರಿಗಿರ್ತೈತಿ? ಅವ್ರು ಮಾತ್ರ ಅವನು ಹೋಲಾಕ್ ಬರ್ತೈತಂತ. ಮೊಮ್ಮಗನ ಎತ್ಕೊಂಬಂದು ಏನು ಗುರುನಾಥ ಮೊಮ್ಮಗ ನಿನ್ನ ಮೂಗ ಹೋತೈತಲ್ಲೋ ಅಂದ್ರೆ ಅದು ಸದಾ ಅವನಂತೇಳಿ ಇತ್ತಂದ್ರೆ ಅದನ್ನು ಹೋಲ್ತಂತ. ಹೊತ್ತಾಗಿ ತುತ್ತಾಗಿ ಹಿತ್ತಲದೊಳಗಿನ ಗಿಡವಾಗಿ ಬೆಳೆ ಅಂದ. ಹಿತ್ತಲದಾಗಿನ ಗಿಡ ಆಗ್ಬೇಕಾದ್ರೆ ಹೊತ್ತಾಗಿ ತುತ್ತಾಗಿ ಗುರುವಿನ ಮಠದಾಗ ಕಸ ಹೊಡ್ಯಾಕತ್ತಿದ್ರಪ್ಪ ಅಂದ್ರೆ ಅವ ಬರೀ ಕಸ ಹೊಡ್ಯಾವ ಆಗೋದಿಲ್ಲ, ಅವ ದೇವ್ರಕ್ಕ. ಅವೇನು ಬಿಡ್ರಿ ಕಸ ಹೊಡ್ತಾನಂದ್ರೆ ಯಾರು ದಾಸರಾಕ್ಕಾರಲ್ಲ ಅವ್ರು ರಾಜರಾಗಕ್ಕೆ ಬರ್ತೈತಿ. ಇಲ್ಲಿ ಮಠದಾಗ ನಾವು ದಾಸರಾಗೋದಿಲ್ಲ ರೀ, ರಾಜರಾಕಿವ ಅಂದ್ರೆ ಎಂದೂ ಆಗೋದಿಲ್ಲ. ಇಲ್ಲಿ ದಾಸರಾದಾರ ಯಾರು ಇರ್ತಾರೆ ಅವ್ರು ರಾಜರಾಕ್ಕಾರ. ಅದು ಎದರಿಂದ? ಶ್ರವಣ ಮಾತ್ರದಿಂದ. ಅಂಥ ಶ್ರವಣವನ್ನು ಮಾಡ್ತಕ್ಕಂಥವ್ರು ಯಾರದಾರ ಅವರು ನನ್ನವರು, ನಾನು ಅವರವನು ಅಂತ ಹೇಳ್ತಾರ. ಅದ ಮನಾಚ ಶ್ಲೋಕದಾಗ ಕೊನೆ ಒಯ್ಯುವೊಳಗೆ ಏನು ಬರೀತಾರೆ ನೋಡೋಣ. ತುಜವೀನ ರಾಮ ಮಜ ಕಂಠವೇನ, ನಿನ್ನ ಹೊರತ ಈ ಕಂಠದೊಳಗೆ, ಕಂಠ ಅಂದ್ರೆ ಈ ಹೊರಗಿನ ಕಂಠ ಒಳಗಿನ ಕಂಠ ಎರಡು ಅದಾವ. ಹೊರಗಿನ ಕಂಠ ಒಳಗಿನ ಕಂಠ. ಒಳಗಿನ ಕಂಠದಾಗ ಏನಿರ್ತೈತಿ? ಎಪಿಗ್ಲಾಸ್ಟಿಕ್ ಅಂತಾರೆ. ಎಪಿಗ್ಲಾಸ್ಟಿಕ್ ಅಂದ್ರೆ ಪ್ರಾಣಾಯಾಮ ವಾಯು ಮ್ಯಾಲೆ ಹೋಗ್ತೈತಿ, ಮ್ಯಾಲಿಂದ ಹಿಂಗೆ ತೆಳಗೆ ಬರ್ತೈತಿ. ಆ ಪ್ರಾಣಾಯಾಮ ವಾಯುದೊಳಗೆ ಅವ್ರು ಕೊಟ್ಟಂಥ ಜ್ಞಾನ ಐತಿ. ಗುರುಗಳು ಕೊಟ್ಟ ಜ್ಞಾನ ಎಲ್ಲೈತಿ? ಕೈಯಾಗಿಲ್ಲ, ಕಾಲಾಗಿಲ್ಲ, ಮನಸ್ಸಿನ ಒಳಗೆ 11ನೇ ಇಂದ್ರಿಯ ಆಗಿರ್ತಕ್ಕಂಥ ಮನಸ್ಸಿನಿಂದ ಪ್ರಾಣಾಯಾಮದ ಉಲಟ ಹಿ ಪ್ರಾಣಾಂಚ ತೇತೆ ಹಿ ಮನಾಂಚ. ಪ್ರಾಣಾಯಾಮದ ನಾಭಿ ಕಮಲದಿಂದ ಭ್ರುಕುಟಿವರೆಗೆ, ಭ್ರುಕುಟಿಯಿಂದ ನಾಭಿ ಕಮಲದವರೆಗೆ ಹಿಂಗೆ ಜ್ಞಾನ ಆಡ್ತಿತ್ತಪ್ಪ ಅಂದ್ರೆ ನಾನು ನಿಮಗೆ ಅಂತೇಳಿ ಅದೀನಪ್ಪ. ಹಂಗಾರೆ ಈಗ ಉಪದೇಶ ಮಾಡೋದಾಗಲಿ, ಶಾಸ್ತ್ರ ಹೇಳೋದಾಗಲಿ ಯಾರಿಗೆ ಹೇಳ್ತಾರ ಅಂದ್ರೆ ಇಲ್ಲಿ ಸಮರ್ಥ ರಾಮದಾಸ್ ಹೇಳ್ತಾರ, ನಿನ್ನ ಮನಸ್ಸಿಗೆ ಹೇಳ್ತದಪ್ಪ, ಮತ್ತೊಂದು ಕೇಳೋದಂತ. ಮನಸ್ಸಿಗೆ ಉಪದೇಶ ಮಾಡ್ತತಿ ಹೊರತಾಗಿ ಶರೀರಕ್ಕಲ್ಲ. ಶರೀರ ಗುರು ಅಲ್ಲ, ಮಂತ್ರ ಗುರು ಅಂತಾನ. ತಾರಕ ಮಂತ್ರ ದಿಲಾಮಾಸಿ ಬಾಪು ವಿಠ್ಠಲ ರುಕ್ಮಾಯಿಸಿ ವಿಠ್ಠಲ ವಿನವಿ ಗುರುಚರಣಿ. ಸ್ವತಃ ವಿಠ್ಠಲನ ಗುರುವಿಗೆ ಶರಣಾದಾಗ ಅವ ದೇವ್ರ. ಜಗತ್ನಾಗ ಎಷ್ಟು ದೇವ್ರದಾವೋ ಎಲ್ಲ ಗುರುವಿಗೆ ಶರಣಾದಾಗ. ಈ ಗೊಡಚಿ ಇರಣ್ಣ ಅದಾನ ಶೆಟ್ರ, ಅಹಾರುದ್ರ ಅಂತ ಸಿಗುತ್ತಾನವ, ಹೌದಲ್ಲ? ಹಂಗ ರುದ್ರ ಅನ್ನೋ ಬದ್ಲಿ ಭದ್ರ ಅನ್ನಬೇಕಾಗಿತ್ತಮ್ಮ. ರುದ್ರನ ಅವ ಗುರು, ಅದಕ್ಕೆ ಅಹಾರುದ್ರ ಅಂತಾನ. ಅಹಾರೇ ವೀರ ಅಂತಾನ, ಅಹಾರೇ ಶರಭ ಅಂತಾನ. ಶರಭಾವತಾರ ಬಂದಾಗ ಅವಾಗ ನರಸಿಂಹಸ್ವಾಮಿ ಶಾಂತ ಅದ. ಪ್ರಹ್ಲಾದನ ತಂದಿ ಕೊಲ್ಲು ಮುಂದೆ, ಹಿರಣ್ಯ ಕಶ್ಯಪನ ಸಂಹಾರ ಆಗೋ ಮುಂದೆ ಶರಭಾವತಾರ ಬಂತು. ಶರಭಾವತಾರ ಯಾವುದು? ವೀರಭದ್ರದೇವ್ರ ಅವತಾರ ಶರಭಾವತಾರ. ಶರಭಾವತಾರ ಬಂದಾಗ ನರಸಿಂಹ ಶಾಂತ ಅದ. ಹಂಗೆ ಗುರುಗಳು ಎದರಿಂದ ಶಾಂತ ಆಕಾರ ಅಂದ್ರೆ ನಾಮಸ್ಮರಣೆ ಮಾಡೋರು ಯಾರು ಭೇಟಾಕಾರ? ಬಾಯಪ್ಪ ಧ್ಯಾನ ಮಾಡ್ತೀರಿ, ನಾಮಸ್ಮರಣೆ ಅದನ್ನ ಕೇಳ್ತಾರ. ಅವ್ರು ಅದನ್ನ ಕೊಟ್ಟಾರಲ್ಲ ಅದನ್ನ ಕೇಳ್ತಾರ. ಅವ್ರು ಗುರುಗಳು ಏನು ಕೊಟ್ಟಾರ ಶಿಷ್ಯರಿಗೆ ಅದನ್ನ ಕೇಳ್ತಾರೆ, ಬದ್ಲಿ ಕೇಳೋದಿಲ್ಲ ಅವ್ರು. ಬದ್ಲಿ ಏನಾರ ಕೇಳ್ತಿದ್ನಂದ್ರೆ ಅವ ಗುರುನ ಅಲ್ಲ, ಕೇಳಿಸ್ಕೊಳ್ಳೋವ ಶಿಷ್ಯನವ. ಅದಕ್ಕೆ ಮನಸ್ಸಿಗೆ ಉಪದೇಶವನ್ನು ಮಾಡಿದ್ದೈತಿ. ಆ ಮನಸ್ಸಿನಿಂದ ಯಾರು ನಿರಂತರವಾಗಿ ಅಹರ್ನಿಶಿ ಸದಾ ಪಾರ್ಮಾರ್ಥ ಕರವ ಪಾಯನಾಟೇವ ಅಡಮಾರ್ಗಿ. ಇಲ್ಲಿ ಬಾರಾಭಂಗದಾಗ ಏನು ಬರೀತಾರ? ಅಹರ್ನಿಶಿ ಅಂದ್ರೆ ಮರಾಠಿ ಒಳಗೆ ಅಹರ್ನಿಶಿ ಅಂದ್ರೆ ಹಗಲು ಇರುಳು. ಹಗಲು ಇರುಳು ಹೆಂಗೆ ಮಾಡೋದ್ರಿ ಮುತ್ಯಾರ ಅಂದ್ರೆ, ಹಗಲ ನಿನ್ನ ಕೆಲಸ ಮಾಡ್ಕೋತ ಮನಸ್ಸು ಏನು ಮಾಡ್ತೈತಿ? ಓಡಾಡ್ದನ ಕೈ ಕೆಲಸ ಮಾಡ್ತತಿ, ಕಾಲು ಓಡಾಡ್ತತಿ. ಮನಸ್ಸಿಗೆ ಉಪದೇಶ ಮಾಡ್ಯಾರ, ಮನಸ್ಸಿನ ಧ್ಯಾನ ಮಾಡಂತ. ಅಹರ್ನಿಶಿ ಸದಾ, ಹಗಲು ಮತ್ತು ಇರುಳು. ರಾತ್ರಿ ಮಕ್ಕೊಂಡಿರ್ತೀವ್ರಿ, ಹೆಂಗೆ ಮಾಡೋದಂದ್ರೆ ಧ್ಯಾನ ಮಾಡ್ಕೋತ ಮಕ್ಕೊಂಡ್ರೆ ಆ ಉಸುಲಿನೊಳಗಿಂದ ತಾನೇ ರಿಪೀಟ್ ಆಕತ್ತವ. ಸೆಕೆಂಡ್ ಕಾಟ ಗಡಿಯಾರದಾಗ. ಹಂಗೆ ಅದಕ್ಕೊಮ್ಮೆ ತೊಡಿಸ್ಬಿಡೋದು, ನಾವು ರೂಢ ಕಲಿಸ್ಬಿಡೋದು ಅದನ್ನು.
ಒಂದು ಕೆರೂರಾಗ ಹೋಗಿ ದನ ತೊಗೊಂಬಂದು ಗ್ವಾದ್ಲಿ ತೋರಿಸಿ ಗ್ವಾದ್ಲಿಯಾಗಿ ಇಲ್ಲಿ ನಿಂದ್ರಿಸ್ಬಿಟ್ರೆ ಇದನ್ನು ನೋಡಿ ನಿನ್ನ ಜಾಗ ಅಂದ್ರೆ ದನ ಎಲ್ಲೇ ಅಡ್ಡಾಡಿ ಬಂದ್ರೂ ಅಲ್ಲಿ ಬಂದು ನಿಂದಿರ್ತೈತಿ. ಒಂದು ದನದಂಥ ದನ ಇದನ್ನು ನೋಡಿ ನೀನು ಗ್ವಾದ್ಲಿಯಾಗ ಕಟ್ಟಿದ್ದಂದ್ರೆ ಊರೆಲ್ಲ ಅಡ್ಡಾಡಿ ಬಂದು ಮನೆ ಒಳಗೆ ಬಂತಿಲ್ಲ, ಆ ಗ್ವಾದ್ಲಿ ಕಟ್ಟಿರ್ತಾರಲ್ಲ ಎಲ್ಲಿ ಅಲ್ಲಿ ಬಂದು ನಿಂದಿರ್ತೈತಿ. ದನದಂಥ ದನ ಅಡ್ಡಾಡಿ ಬಂದು ಅಲ್ಲಿ ನಿಂದಿರ್ತೈತಿ. ಈ ಮನುಷ್ಯ ನಿಂದ್ರಾಕಿಲ್ಲ, ಖರೆ ನಿಂದಿರ್ತಾನ, ಆದ್ರೆ ಮಂತ್ರ ಇದ್ರೆ ನಿಂದಿರ್ತಾನ. ಹೆಂಗೆ ಒಂದು ಆಡಿಗೆ ಸರಪಳಿ ಅಂತಿರ್ತೈತಿ, ಅದಕ್ಕೆ ಬೋರ್ಗಾಡ್ ಅಂತಿರ್ತೈತಿ. ಬೋರ್ಗಾಡ್ ಇಲ್ದ ಆಡಿಗೆ ಹಗ್ಗ ಕಟ್ಟಿಂದ ಅಂದ್ರೆ ಉರ್ಲಾಕೊಂದು ಸಾವ್ತದ. ಬೋರ್ಗಾಡ್ ಇತ್ತಂದ್ರೆ ಅದಕ್ಕೇನೋ ಆಗೋದು. ಬೋರ್ಗಾಡ್ ಅಂದ್ರೆ ಗೊತ್ತಲ್ಲ ಏನು, ತಿರುಗುದು. ಬೋರ್ಗಾಡ್ ಅಂದ್ರೆ ಎತ್ತಾಗ ಹೋದ್ರೂ ಅದಕ್ಕೆ ಉರ್ಲ್ ಹಾಕೋದಿಲ್ಲ, ಅದು ಕುಲ್ಲ ಮಾಡಿ ಕೊಡ್ತೈತಿ. ಹಂಗೆ ಗುರುಗಳು ಏನು ಹಾಕ್ಯಾರ ಅಂದ್ರೆ ಬೋರ್ಗಾಡ್ ಹಾಕ್ಯಾರ ಎದಕ್ಕೆ ಮನಸ್ಸಿಗೆ ಒಳಗೆ ತಿರುಗಬೇಕದ ನಾಮಸ್ಮರಣೆ. ಹಂಗೆ ಒಳಗೆ ತಿರುಗ್ತಿರ್ಬೇಕು, ಒಳಗಿದ್ದದ್ದು ಹೊಲಸು ಹೊರಗೆ ಹಾಕ್ತಿರ್ಬೇಕು. ಹೊಲಸು ಅಂದ್ರೆ ಅಲ್ಲೇನು ರಾಡಿ ರವಾಡಿ ಇರುವುದಿಲ್ಲ. ಒಂದು ದುರ್ಭಾವ, ಒಂದು ದುರ್ಗುಣ. ದುರ್ಭಾವ ದುರ್ಗುಣ ಎರಡು ಹೊರಗೆ ಹೋದವು ಅಂದ್ರೆ ಜ್ಞಾನ ಮಾಡೋಕ್ಕೆ ದಾರಿ ಆಕತಿ. ಅದಕ್ಕೆ ಮನಮೇ ಗಂಗಾ ಮನಮೇ ಕಾಶಿ ಮನಮೇ ತೀರ್ಥದರೆ ಹಮಾರ ತೀರ್ಥ ಕೋಣ ಕರೆ ಹಮಾರ. ವೇದಲೆ ಓಮನ ತಯಾಶಿಯ ಗುಣಿ. ವೇದ ಸಮ್ಮತ ಐತಪ್ಪ ಅಂತ ಹೇಳ್ತಾರೆ. ನಾವು ಬಾರಾಭಂಗ ಅಂತೀವಲ್ಲ, ಎದುರು ಯಾರು ಬರೆದು ಕೊಟ್ಟದ್ದು ಅಲ್ಲ, ಎಲ್ಲೇ ತಿಪ್ಪೆ ಬಿದ್ದದ್ದು ಅಲ್ಲವು. ವೇದ ಸಮ್ಮತ ಬ್ರಹ್ಮನ ಕೈಯಾಗಿರ್ತಕ್ಕಂಥ ವೇದನ ಇವು ಅಭಂಗಗಳ ಬಾರಾಭಂಗಗಳು. ಏನು ಬಾರಾಭಂಗ ಅಂತ ಯಾಕೆ ಬಂತು? ಸ್ವರ್ಗಲೋಕೆ ಹೋಣೆ ಆಲೇಹೆ ಅಭಂಗ ದಾಡಿಯಲ್ಲಿ ಸಾಂಗ ತುಮಾಲಾಗಿ. ಸ್ವರ್ಗಲೋಕದಿಂದ ಸ್ವತಃ ತುಕಾರಾಮ್ ಮಹಾರಾಜರು ತಮ್ಮ ಶಿಷ್ಯ ನಿಳೋಬರ ಕೈಯಾಗ 28 ಅಭಂಗಗಳನ್ನು ಬರೆದು ಕೊಟ್ಟೆ. ಅದಕ್ಕೆ ಸ್ವರ್ಗಲೋಕೆ ಹೋಣೆ ಆಲೇಹೆ ಅಭಂಗ ದಾಡಿಯಲ್ಲಿ ಸಾಂಗ ತುಮಾಲಾಗಿ. ನಿಮ್ಮ ಸಲುವಾಗಿ ಬರೆದು ಕಳಿಸಿನಿ ಹೊರತಾಗಿ ನನ್ನ ಸಲುವಾಗಿ ಅಂತ. ಹಂಗಾರ ಇವು ಅಭಂಗ ಎಲ್ಲಿ ಅಂದ್ರೆ ವೇದ ಸಮ್ಮತ. ವೇದಾಚೆ ಅಭಂಗ ಕೇಲೆ ಶ್ರುತಿಪರ. ವೇದ ಬ್ರಹ್ಮನ ಕೈಯಾಗಿರ್ತಕ್ಕಂಥ ವೇದ ಅಭಂಗ. ಶ್ರುತಿ ಅಂದ್ರೆ ಈಗ ವೀಣಾ ಇರ್ತೈತಲ್ಲ, ವೀಣಾ ನಿಂದ್ರಿಸ್ತೀವಿ ಸಪ್ತಾದಾಗ, ಅದಕ್ಕೆ ಶ್ರುತಿ ಅಂತಾರೆ. ಅವು ಎಷ್ಟು ಇರ್ತಾವ ಅಂತ 5 ಇರ್ತಾವೆ. ಹಾಂ, ಈಗ ಅದರ ಪ್ರತಿ ಸ್ವರೂಪನ ಪೆಟ್ಟಿಗೆ ಅಂತ ಬಾರಿಸ್ತಿರಲ್ಲ, ಅದು ಶ್ರುತಿನ. ಈಗ ನಾವು ಮೃದಂಗ ಕೂಡಿಸೋ ಮುಂದೆ ಕೂಡ್ತೀವಲ್ಲ ಶ್ರುತಿ. 280 ಇಡಪ್ಪ, ಅದನ್ನು 280 mm ಇಡು, ಅದು ಶ್ರುತಿ. ಶ್ರುತಿಗೆ ಹಚ್ಚೆ ಕರ್ನಿ ಕೂಡಿಸ್ಬೇಕು. ಶ್ರುತಿಗೆ ಹಚ್ಚೆ ಏನೈತಿ ತಂತಿ ಕೂಡಿಸ್ಬೇಕು. ಶ್ರುತಿಗೆ ಹಚ್ಚೆ ಮಾಡ್ಬೇಕು. ಅದಕ್ಕೆ ವೇದಾಚೆ ಅಭಂಗ ಕೇಲೆ ಶ್ರುತಿಪರ 12 ಸಹಸ್ರ ಸಂಚಿತಲೆ. 12 ಅಭಂಗಗಳು ಬ್ರಹ್ಮಜ್ಞಾನಪರ ಅಭಂಗಗಳದ. ಈ ಬ್ರಹ್ಮಜ್ಞಾನಪರ ಅಭಂಗ ದಿವಸ ಯಾರು ಅಂತಾರ, ರಾತ್ರಿ ಯಾರು ಕೇಳ್ತಾರ, ಯಾರು ಅಂತಾರ, ಯಾರು ಕೇಳ್ತಾರ, ಅಂದದ್ದನ್ನು ಕೇಳಿದ್ದನ್ನು ಯಾರು ನೋಡ್ತಾರ, ನೋಡಿದ್ದನ್ನು ಮತ್ತೊಬ್ಬರು ಮುಂದೆ ಹೇಳ್ತಾರ, ಅವ್ರಿಗೆ ಬ್ರಹ್ಮಜ್ಞಾನ. ಅಂಥ ಶಕ್ತಿ ಆ ಬಾರ ಅಭಂಗದಾಗ ತುಂಬ್ಯಾರ ಅನ್ನೋ ಸಲುವಾಗಿ ಅದಕ್ಕೆ ಸ್ವರ್ಗಲೋಕೆ ಹೊಣೆ ಆಲೆ ಅಭಂಗ ದಾಡಿಯಲ್ಲಿ ಸಾಂಗ ತುಮಾಲಾಗಿ. ನಿಮ್ಮ ಸಲುವಾಗಿ ಕಳಿಸಿನಪ್ಪ, ನಮ್ಮ ಸಲುವಾಗಿಲ್ಲ. ಇಂಥ ಅಭಂಗಗಳನ್ನು ಬ್ರಹ್ಮಜ್ಞಾನ ತಂದು ಕೊಡ್ತಕ್ಕಂಥ ಶಕ್ತಿ ಐತಿ. ನೀವು ಯಾರು ಅಂದ್ರೆ ಬ್ರಹ್ಮನ ವಂಶಕರು ಅಂತ. ನಾವು ನೀವು ಯಾರಂದ್ರೆ ಬ್ರಹ್ಮನ ವಂಶಕರು. ಅದಕ್ಕೆ ಇಲ್ಲಿ ನಾವು ಜಯಕಾರ ಹಾಕೋ ಮುಂದೆ ರಾಜಾದಿರ ಸದ್ಗುರುನಾಥ್ ಪರಬ್ರಹ್ಮ ಬಸವೇಶ್ವರ ಮಹಾರಾಜ್ ಕಿ ಜೈ. ಪರಬ್ರಹ್ಮನ ವಂಶನ ಗುರು. ಅದಕ್ಕೆ ಗುರು ಕೊಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಶಿಕ್ಷಾ ಕೊಡೋವಲ್ಲ, ಶಾಪ ಕೊಡೋ ಗುರು ಅಲ್ಲ, ಅಡ್ಡ ಪಲ್ಲಕ್ಕಿಯಾಗ ಹತ್ತವ ಗುರು ಅಲ್ಲ. ನೆನಪಿಟ್ಕೋಬೇಕು ಅದನ್ನು. ಏನು ಆನೆ ಮ್ಯಾಗ ಮೆರೆಸಿದ್ರೆ ಅಂದ್ರೆ ನಮ್ಮ ಗುರು ಅಲ್ಲ. ಅಡ್ಡ ಪಲ್ಲಕ್ಕಿಯಾಗ ಹತ್ತಿರ ಅವ ಗುರು ಅಲ್ಲ. ಆನೆ ಮ್ಯಾಗ ಹತ್ತವ ಗುರು ಅಲ್ಲ, ಅಡ್ಡ ಪಲ್ಲಕ್ಕಿಯಾಗ ಹತ್ತವ ಗುರು. ಇದನ್ನ ಅಪ್ಪ ಅವ್ರು ಹೇಳಿದ್ದೆ, ನಾ ಹೇಳಕತ್ತಿಲ್ಲ ಇದನ್ನು. ಅಲ್ಲಪ್ಪ ಅವ ಗುರು ನೆಂಬ್ಯಾಡ್ರು ಯಪ್ಪ ಅಂದ್ರು ಅವರು. ಅಡ್ಡ ಪಲ್ಲಕ್ಕಿಯಾಗ ಹತ್ತವ್ ನೆಂಬ್ಯಾಡ್ರಿ, ಆನೆ ಮ್ಯಾಗ ಹತ್ತವ್ ನೆಂಬ್ಯಾಡ್ರಿ. ನಮ್ಮಪ್ಪ ಕಲ್ಮೇಶ ದೇವಗುರು ಅಂದ್ರು ಅವ್ರು. ದೇವಗುರು ಪಾಸಿ ಆಯೇ ವಾರೋ ವಾರೋ ಸಾಂಗೋ ಕಾಯೇ. ದೇವಗುರು ಪಾಸಿ ಆಯೇ ವಾರೋ ವಾರೋ ಸಾಂಗೋ ಕಾಯೇ. ತುಕಾ ಮನೆ ಗುರು ಭಜನೆ ದೇವ ಬೇಟಿ ಜನಿ ಮನಿ. ಈ ಭಜನಾ ಮಾಡೋದ್ರಿಂದ ಜನಾಬಾಯಿ ಮನೆಗೆ ಸ್ವತಃ ದೇವ್ರ ಗುರುಗಳು ಬಂದರು. ನಾಮದೇವ್ರ ಗುರುಗಳು ಜನಾಬಾಯಿ ಗುರುಗಳು ಓಡಿ ಬಂದ್ರೆ ಜನಾಬಾಯಿಲ ಭಜನಾ ಮಾಡೋದು ನೋಡಿ. ಹಂಗೆ ಭಜನಾ ಇದನ್ನು ಮಾಡೋದು ನೋಡಿ ಗುರುಗಳು ಸ್ವತಃ ಬೇಕಾದಷ್ಟು 1000 ಕಿಲೋಮೀಟ್ರ್ ಇದ್ದರೂ ಓಡಿ ಬರ್ತಾರೆ. ದೇವಗುರು ಅಂದ್ರೆ ರಾಕ್ಷಸ ಗುರುಗಳು ಅಂತಿರ್ತಾರೆ ಒಂದೊಂದು ಕಡೆ. ಆದ್ರೆ ಇವ್ರು ಯಾರು? ಇಂಚಗೇರಿ ಸಂಪ್ರದಾಯದ ಗುರುಗಳು ದೇವಗುರು ಅಂದ್ರೆ ತನ್ನಂತೆ ಮಾಡ್ಕೊಳ್ಳೋರು ಅಂತ.
ಬಿಟ್ಟು ಕೊಡಲಾರು. ಹಿಡದೆನ್ನ ಕೈಯ ಬಿಡಲಿಲ್ಲ ಗುರುವೇ, ಅಗಲಿನ ನಿರಲಾರೆ, ಅಗಲಿನ ನಿರಲಾರೆ, ನಿನ್ನಗಲಿನ ನಿರಲಾರೆ. ಬಗೆ ಬಗೆ ರೂಪವ ತೋರಿದೆ ಗುರುವೇ, ಬಗೆ ಬಗೆ ರೂಪವ ತೋರಿದೆ ಗುರುವೇ, ಅಗಲಿನ ನಿರಲಾರೆ, ನಿನ್ನಗಲಿನ ನಿರಲಾರೆ, ಅಗಲಿನ ನಿರಲಾರೆ, ನಿನ್ನಗಲಿನ ನಿರಲಾರೆ. ಯಾರ ಗುರುವಿನ ಬಿಟ್ಟು ಅಗಲಿ ಅದಾರ ಅಂದ್ರೆ ಅವನಂತ ದರಿದ್ರನ ಅವನ. ಅದಕ್ಕೆ ಅಗಲಿ ಇರಲಾರ್ದಂಥ ವಸ್ತು ನಿಮ್ಮಲ್ಲಿ ಐತಪ್ಪ. ಅದು ಯಾವುದಂದ್ರೆ 11 ಇಂದ್ರಿಯ ಆಗಿರ್ತಕ್ಕಂಥ ಮನಸ್ಸ. ಆ ಮನಸ್ಸನ್ನು ಒಪ್ಪಿಸ್ರಿ ಅಂತ ಹೇಳ್ತಾರೆ. ಇನ್ನು 2 ನಿಮಿಷದಾಗ ಇದು ಮುಗಿತೈತಿ. ಏನೇನು ಬರೀತಾರಪ್ಪ ಅಂದ್ರೆ ಅವರು ಕಾತರಿ ರಾಮನಾಮ ಸೋನ್ಸರಿ. ಆ ಬುದ್ಧಿಯನ್ನು, ಜೀವವನ್ನು, ಭಾವವನ್ನು ಅವ್ನು ಒಪ್ಪಿಸ್ಬೇಕು. ನಾವು ಎಲ್ಲಿವರೆಗೆ ಒಪ್ಸೋದಿಲ್ಲೋ ಅಲ್ಲಿವರೆಗೆ ಆತ್ಮಜ್ಞಾನ ಆಗಂಗಿಲ್ಲ. ಹಂಗಾರೆ ಆತ್ಮಜ್ಞಾನ ಆಗ್ಬೇಕಾದ್ರೆ ಏನು ಒಪ್ಪಿಸ್ಬೇಕು ನಾವು? 11ನೇ ಇಂದ್ರಿಯ ಆಗಿರ್ತಕ್ಕಂಥ ಮನಸ್ಸನ್ನು ಸದ್ಗುರಿಗೆ ಒಪ್ಪಿಸ್ಬೇಕು. ಆ ಮನಸ್ಸ 11ನೇದನ್ನು ಒಪ್ಪಿಸೋ ಸಲುವಾಗಿ ಈ ಸಾಧನೆಗಳದಾವು. ಸಮೀಪತ, ಸ್ವರೂಪತ, ಸಾಲುಕತ, ಸಾವಿಜತ, ಇವು ಪಾಟುಣಿಗೆಗಳದಾವು. ಈಗ ಹತ್ತಿ ಬರೋ ಮುಂದೆ ನಾವು 3-4 ಪಾಟುಣಿಗೆ ಮಾಡಿವಿಲ್ಲ. ಹಂಗೆ ಇವು ಪಾಟುಣಿಗಳ ಸಾಧನಕ್ಕೆ ಪಾಟುಣಿಗಳು ಹತ್ತಬೇಕಾತಂದ್ರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಆಗ್ಬೇಕಾದ್ರೆ ಆಹಾರ ಶುದ್ಧ ಬೇಕು. ಏಕಾಗ್ರತೆ ಆಗ್ಬೇಕಾದ್ರೆ ಆಹಾರ ಶುದ್ಧ ಬೇಕು. ಆಹಾರ ಶುದ್ಧ ಬೇಕಾದ್ರೆ ಗಾಳಿ ಶುದ್ಧ ಬೇಕು. ಗಾಳಿ ಶುದ್ಧ ಬೇಕಾತಪ್ಪ ಅಂತಂದ್ರೆ ವಾಸ್ತುಶಿತಿ ವಾಸ್ತು ಪುರುಷ ಅಂತಿರ್ತಾನ. ಆ ವಾಸ್ತು ಪುರುಷ ಏನತ್ತಾನ, ತನ್ನ ಈಶಾನ್ಯ ದಿಕ್ಕಿನ ಮ್ಯಾಗ ಏನು ಮಲಗಿರ್ತಾನ, ಈಶಾನ್ಯ ದಿಕ್ಕಿಗೆ ತಲೆ ಮಾಡಿ. ಹಂಗೆ ಗುರು ಎಲ್ಲಿ ತಲೆ ಮಾಡ್ಯಾನ, ಎಲ್ಲಿ ಕಾಳು ಮಾಡ್ಯಾನ ಅಂದ್ರೆ ಮಾಘೇ ಪುಡೆ ಉಭಾರಾಯೆ ಸಾಂಬಳಿತ ಆಲಿ ಅಗಾತ ನಿವಾರಾಯೆ. ಹಿಂದ ಮುಂದೆ ಕುಡೆ ರಕ್ಷಣೆ ಮಾಡ್ತಂತ ಗುರು. ಹೆಂಗ? ಹಿಂದ ಮುಂದೆ. ಆಲಿಯ ಅಘಾತ ನಿವಾರಾಯೆ, ಏನರ ಆಘಾತ ಆಗುವಂಗಿತ್ತಂದ್ರೆ ಅದನ್ನು ಮೊದಲು ನಿವಾರಣೆ ಮಾಡ್ತಾನೆ. ಏನ್ರಿ ಅಂಥದ್ದು ಒಂದು 5 ನಿಮಿಷನ ತೆಪ್ತೀರಿ ನಾವತ್ತ ಅಂತ ಮಾತಾಡ್ತೀರಿ ನೀವು. ಹಂಗೆ ಅದನ್ನು ತೆಪ್ಸವ ಯಾರು ಅಂದ್ರೆ ಸದ್ಗುರು. ಅಂಥ ಸದ್ಗುರುವಿಗೆ ತನುದಿಂದ, ಮನದಿಂದ, ಧನದಿಂದ, ತನು ಮನ ಧನ, ತನು ಮನ ಧನಮೋ ನಿನಗೆ ಅರ್ಪಣವು ಹಾಡ್ತಿರಿಲ್ಲ ನೀವು. ಹಂಗೆ ತನು ಅಂದ್ರೆ ಶರೀರ. ಈ ಶರೀರದಿಂದ ಸೇವಾ ಆಗ್ಬೇಕು. ಮನಸ್ಸು ಕೊಟ್ಟು ಧ್ಯಾನ ಆಗ್ಬೇಕು. ಧನ ಅಂದ್ರೆ ನಿನಗೆ ಶ್ರೀಮಂತಿಗೆ ಕೊಟ್ಟಿರ್ತಾನಲ್ಲ, ಆ ಶ್ರೀಮಂತಿಗಳು 100 ಚೀಲ ಗೊಂಜಾಳ ಬೆಳೆದತ್ತಂದ್ರೆ 10 ಚೀಲ ದಾನ ಮಾಡ್ಬೇಕು. ಅಕಸ್ಮಾತಾಗಿ 10 ಚೀಲ ದಾನ ಮಾಡ್ಲಿಕ್ಕಂದ್ರೆ 90 ಚೀಲಕ್ಕೆ ನುಸಿ ಹತ್ತಾವ. 1ನೇ ಅಧಿಕಾರಿ. 2ನೇ ಅಧಿಕಾರಿ ಯಾರು ಅಂದ್ರೆ ತುಡುಗು ಮಾಡ್ತಾರೆ. 3ನೇ ಅಧಿಕಾರಿ ಯಾರು ಅಂದ್ರೆ ಅಗ್ನಿಗೆ ಆವತಿ ಆಕತಿ. ಈಗ ಹೆಂಗೆ ಮಾಡೋದು? ಈಗ 100 ಚೀಲ ಚಿನ್ನ ಆತಂದ್ರೆ ಏನು ಮಾಡೋದು? ಇನ್ನು ಗುರುನಾಥ 10 ಚೀಲ ಮಠಕ್ಕೆ ಹಚ್ಚೋದು. ಹಾಂ, 10 ಚೀಲ ನಾಯಕ ಮಠಕ್ಕೆ ಹಚ್ಚಲಿ ಅಂದ್ರೆ ನುಸಿ ಹತ್ತಬೇಕು. 1, 2ನೇದ್ದು ತುಡುಗು ಮಾಡಬೇಕು, 3ನೇದ್ದು ಅಗ್ನಿಗೆ ಆವತಿ ಆಗ್ಬೇಕು. ಇವು ಯಾವ ಬೇಡದಲ್ಲ, ಬೇಡ ಅಂದ್ರೆ ಕೊಡ್ಬೇಕಂತ. ಹಂಗೆ 100 ಚೀಲ ಆಗೈತೆ ಅಂದ್ರೆ 10 ಚೀಲ ಕೊಡ್ಬೇಕು. ಇರೋದು 1 ಚೀಲ ಆಗೈತೆ ಅಂದ್ರೆ 10 ಸೇರು ಕೊಡ್ಬೇಕು. 1 ಚೀಲ ಆತ್ರಿ ಮಣ್ಣಿ ಹೆಸರು ಅಂದ್ರೆ 10 ಸೇರು ಕೊಡ್ಬೇಕಿಲ್ಲಿ. ಇಲ್ಲಿ 10 ಸೇರು ಕೊಟ್ರೆ 90 ಸೇರಿಗೆ ಏನಾಕತಿ? 15,000 ರೂಪಾಯಿ ಬರ್ತಾವೆ 90 ಸೇರಿಗೆ. ಹಂಗೆ ನಾವು ಕೊಡಾಕ ಕಲ್ತೀವಿ ಅಂದ್ರೆ ಅವನ ಕೈ ಎಷ್ಟು ಅದಾವ? 1000 ಕೈ ಅದಾವ. ನಮ್ಮ ಬರೀ 2 ಕೈ. ಅವ ಕೊಡಾಕತ್ತಿ ನಮ್ಮ ತೊಗೊಳಕ್ಕೆ ಆಗಂಗಿಲ್ಲ ಅಂತ. ಅದಕ್ಕೆ ಅವ್ನು ಕೊಡ್ಬೇಕೇನು? ತನವನ್ನು, ಮನವನ್ನು, ಧನವನ್ನು ಮನಸ್ಪೂರ್ವಕವಾಗಿ ಕೊಡಬೇಕು. ನಾವು ಆನೆ ದಾನ ಮಾಡಕತ್ತೀವಂದ್ರೆ ಆನೆ ಬಂಗಾರದ ಇರ್ಬೋದು. ಅದ ಕೊಡು ಮುಂದೆ ನಾನ ಕೊಡಕತ್ತೀನಿ ಅಂದ್ರೆ ಹೋತದ. ನಿಂದ ನಿನಗೆ ಮುಟ್ತಿ ಅನ್ಬೇಕ. ತುಮಿ ತುಮಾಚಿ ಸಮರ್ಪಿಲೆ, ನೀ ಕೊಟ್ಟಿದ್ದಿ ಇದು ನಿಂದು, ನಿಂದ ನಿನಗೆ ಮುಟ್ತಿ ಅನ್ಬೇಕಂತ. ಈ ಊಟಕ್ಕೆ ಕುಂತಾಗ ನೀರು ಬಿಡು ಉದನ್ ಕಡೆ ಬೆಳಗ್ಗೆ ಉಳ್ದನ್ ಕಡೆ ಬೆಳಗ್ಗೆ ಅಂತಿರ್ತಾರೆ. ಕೇಳಿ ಇನ್ನಿ ಹಂಗೆ ಊಟಕ್ಕೆ ಕೂತಾಗ 1000 ಮಂದಿ ಉಣಿಸಿನಂತ ಅನ್ಮಲಕ್ಕ ಮೊದಲು ಬಲಗಾಯ ನೀರು ಎಲ್ಲಿ ಬೀಳ್ಬೇಕು? ತುಳಸಿ ಎಲೆ ಮ್ಯಾಗ ಬೀಳ್ಬೇಕು. ತುಳಸಿ ಎಲೆಯ ನೀರು ಎಲ್ಲಿ ಬೀಳ್ಬೇಕು? ಭೂಮಿಗೆ ಬೀಳ್ಬೇಕು. ಭೂಮಿಗೆ ಬಿದ್ದ ನೀರು ಏನೈತಿ? ಬ್ರಹ್ಮಾರ್ಪಣ ಆಗ್ಬೇಕು. ಹಂಗೆ ಆಗ್ಬೇಕಾತಂದ್ರೆ ತಾಮ್ರಚರಿಗೆ ನೀರು ಎಲ್ಲಿ ಬರಬೇಕು? ತುಳಸಿ ಎಲೆ ಮ್ಯಾಗ ಬೀಳ್ಬೇಕು. ತುಳಸಿ ಎಲೆ ನೀರು ಕೈ ಮ್ಯಾಗ ಬೀಳ್ಬೇಕು. ಕೈ ಒಳಗಿನೂ ಭೂಮಿಗೆ ಬೀಳ್ಬೇಕು. ಇದಕ್ಕೆ ಬ್ರಹ್ಮಾರ್ಪಣ ಅಂತಾರೆ. ಒಮ್ಮೆ ಮಾಡಿ ಹೆಂಗೆ ಇಲ್ಲ. ಹಾಗಾದ್ರೆ ಇವನ್ನೇನು ಮಾಡಬೇಡ, ಒಂದು ಬರೀ ಜೈಕಾರ ಹಾಕಂತಾರ. ಯಾವ ಜೈಕಾರ? ರಾಜಾದಿರಾ ಸದ್ಗುರುಣ ಗಿರಿಮಲ್ಲೇಶ್ ಕಲ್ಮೇಶ್ವರ ಮಹಾರಾಜ್ ಕಿ ಜೈ. ರಾಜಾದಿರಾ ಸದ್ಗುರುನಾಥ್ ಬಸವೇಶ್. ಕೋಟಿ ಜಪಕ್ಕೆ ಸಮಾದಂತ ಅದು ಒಂದು ಜೈಘೋಷ. ಇದು
ಕೋಟಿ ಜಪ ಅಂತ ಮಾಡ್ತಿರ್ತಾರೆ ನೋಡಿ ಅಲ್ಲ, ಆ ಕೋಟಿ ಜಪ ಮಾಡಕ್ಕೆ 9 ತಾಸು ಬೇಕು, 10 ತಾಸು ಬೇಕು, 3 ದಿವಸ ಬೇಕು, 6 ದಿವಸ ಗೊತ್ತಿಲ್ಲ. ಖರೆ 1 ಸೆಕೆಂಡ್ನಾಗ 1 ಕೋಟಿ ಜಪ ಆತ್ ನಿಮ್ಮದು. ಕೋಟಿ ಜಪಕ್ಕೆ ಸಮಾದಂಥದ್ದು ಒಂದು ಜಯಘೋಷ, ಕೋಟಿ ತಪಕ್ಕೆ ಸಮಾದಂಥದ್ದು ಒಂದು ನಾಮ, ಕೋಟಿ ನಾಮಕ್ಕೆ ಸಮಾದಂಥದ್ದು ಒಂದು ಧ್ಯಾನ, ಕೋಟಿ ಧ್ಯಾನಕ್ಕೆ ಸಮಾನವಾದಂಥದ್ದು ಮನೋರ್ಲಯ. ಮನಸ್ಸು ಲಯ ಆಗಬೇಕು ಗುರುವಿನಿಂದ, ಇಲ್ಲಕಂದ್ರೆ ಮತ್ತೊಬ್ಬರಿಂದ ಆಗಕ್ಕೆ ಸಾಧ್ಯ ಇಲ್ಲ. ಹಂಗೆ ಮನಸ್ಸನ್ನು ಒಪ್ಸೋ ಸಲುವಾಗಿ ಸಾಧನಗಳನ್ನು ಏನು ಮಾಡಬೇಕು? ಮುಂಜಾನೆ ನಸಕ್ನ್ಯಾಗ ಕಾಕ್ಲಾರ್ತಿ ಮುಗಿದ್ಮ್ಯಾಗ ಸೇಜಾರ್ತಿ ಮುಗಿದ ಸಾಯಂಕಾಲ ತನ್ನಿ ಹೋಗಿ ಪ್ರದಕ್ಷಿಣ, ರಾತ್ರಿ 12 ಭಂಗ. ಇದು ಹಾಕಿಕೊಟ್ಟಂಥ 4 ನಿಯಮಗಳಿವು. ಇಂಚಿಗೇರಿ ಸಂಪ್ರದಾಯದ 4 ಹೊತ್ತು ನಿಯಮಗಳು. ಇವನ್ನ ನಿಯಮಗಳನ್ನು ಯಾಕೆ ಮಾಡ್ಬೇಕಂದ್ರೆ ಹೊರಗಿನ ಶ್ರೀಮಂತಿಕೆ ಬೇಕಂದ್ರೆ ಮಾಡೋದು. ನಮಗೇನು ಶ್ರೀಮಂತಿಕೆ ಬೇಡ ಅಲ್ರಿ ಅಂದ್ರೆ ಬಿಟ್ಬಿಡು. ಹೆಂಗೆ ಮಾಡ್ತೀನಿ, ನಾಳಿಂದ ಮಾಡ್ತೀಯ ದಿವಸ ಮಾಡೋದಂತ. ಹೊರಗಿನ ಶ್ರೀಮಂತಿಗೆ ಬೇಕಾದ್ರೆ ನಿತ್ಯನೇ ಮಾಡಬೇಕು. ನನಗೇನು ಬೇಡ್ರಿ, ನಾ ದೇವ್ರ ಹಾಕಿನ ಅಂದ್ರೆ ಉತ್ತರ ದಿಕ್ಕಿ ಕುತ್ಕೊಂಡ ಧ್ಯಾನ ಮಾಡಬೇಕು. ತಟಸ್ಥಯೇ ಧ್ಯಾನ ವಿಟೇವರಿ. ಹಾಗಾದ್ರೆ ಮುಂಜಾನೆ ಪೂರ್ವ ದಿಕ್ಕಿ ಕುತ್ಕೊಂಡು ಧ್ಯಾನ ಮಾಡೋದು ಏನಾಕತಿ? ಲೌಕಿಕ ಸಂಪತ್ತುಗಳು ಸಿಗ್ತಾವೆ. ಭಾಳ ಮಂದಿ ಕಾಡಾಕತ್ತಾರ್ರಿ ಮುತ್ಯಾರ ಅಂದ್ರೆ ದಕ್ಷಿಣ ದಿಕ್ಕಿ ಕುತ್ಕೊಂಡು ಧ್ಯಾನ ಮಾಡು. ನಮಗೇನು ಬೇಡ್ರಿ, ಆತ್ಮಜ್ಞಾನ ಬೇಕಂದ್ರೆ ಪಶ್ಚಿಮ ಚಾಲವೇಲೆ ಆತ್ಮತೇತೆ ನಿರ್ಧಾರಿ. ಪಶ್ಚಿಮ ದಿಕ್ಕಿ ಕೂತ್ಕೊಂಡು ಧ್ಯಾನ ಮಾಡೋದಂದ್ರೆ ಆತ್ಮಜ್ಞಾನ ಆಕತಿ. ಇಂಥವೆಲ್ಲ ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ, ಇವು ಉಪದಿಕ್ಕುಗಳು 3 ತಾಸು ಗಟ್ಟಿಯಾಗಿ ಕುಂತಾಗ ಬಂದಾಗ ಅವು ತಾನ ಬರ್ತಾವೆ. ಇವನ ಏನೈತೆ ನೋಡು, ಮೊದಲು ಕುಂಡಿರ್ಬೇಕಾದ 5 ಮಿನಿಟ್ ಕುಂತಿರೋದಿಲ್ಲ. ಹಾಕ ಜೈಕಾರ ಹಾಕ, ಎಂದೆಂದು ಮಾಡಿದ್ದೆ ಕಿಸ್ಬಾಯ್ ಹಳೆ ಕಿಸ್ಬಾಯ್ ಹಿಂಗನ್ನು ಮಂದಿ ಮಾಡಿ. ಅದ್ರ ಹಂಗೆ ಆಗ್ಬಾರ್ದು. ಅದಕ್ಕೇನು ಮಾಡೋದು? ಮುಂಜಾನೆ ನಸಕ್ನ್ಯಾಗ ಎದ್ದ 5 ಮಿನಿಟ್ ಆಗಲಿ, 10 ಮಿನಿಟ್ ಆಗಲಿ, 15 ಮಿನಿಟ್ ಆಗಲಿ. ಶ್ರಾವಣ ಅಂದರೆ ಸಾಧನ ಸಪ್ತ. ಶ್ರವಣ ಅಂದರೆ ಏನು ಮಾಡೋದು? ಕೇಳೋದು ಅಂತ ಕಿವಿಲೆ ಕೇಳೋದಕ್ಕೆ ಶ್ರವಣ ಅಂತಾರೆ. ಈ ಶ್ರವಣ ಭಕ್ತಿಯನ್ನು ಪರೀಕ್ಷಿತ ರಾಜ ಮಾಡಿದ ಅನ್ನೋ ಸಲುವಾಗಿ ಅವ್ನು ಋಷಿ ಶಾಪ ಆದ್ರೂ ಸಹಿತ ಕೊನೆಗೆ ಮೋಕ್ಷ ಆತ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಮರ್ಥ ಸದ್ಗುರು ಬಸವೇಶ್ವರಪ್ಪ ಅವರು ಕೊನೆಯ ಗಳಿಗೆಯಲ್ಲಿ ಏನು ಹೇಳ್ತಾರೆ? ಯಾರು ಮನಸ್ಸಿನಿಂದ ಧ್ಯಾನವನ್ನು ಮಾಡುತ್ತೀರೋ ಅವರು ನನ್ನವರಾಗುತ್ತಾರೆ. ಮನಸ್ಸಿನಾಗ ಬಿಟ್ಟು ನಾವು ಹೊರಗೆ ಬರೀ ಬಸವೇಶ ಅಂದ್ರೆ ಏನು ಮಾಡ್ತಾನೆ? ಅವನು ಕೊಟ್ಟದ್ದು ಮಾಡ್ಬೇಕಂತ. ದೇವ್ರ ಅಂದ್ರೆ ದೇವ್ರು ಏನು ಮಾಡೋದಿಲ್ಲ. ದೇವ್ರು ಏನು ಮಾಡ್ಬೇಕೇನ ಅದನ್ನು ಮಾಡ್ಬೇಕು. ಈಗ ಕೊಡಚಿ ಇರಣ್ಣ ಅಂದ್ರೆ ಅವಂಗೂ ದೇವ್ರ ಅದಾನ, ದುರ್ಗವ್ ಅಂದ್ರೆ ಆಕಿಗೆ ದೇವ್ರ ಅದಾನ, ಮೈಲಾರ್ಲಿಂಗ ಅಂದ್ರೆ ಅವಂಗೂ ದೇವ್ರ ಅದಾನ, ಅವಂಗೂ ಒಬ್ಬ ಗುರು ಅದಾನ. ಹಂಗೆ ಜಗತ್ತಿನಾಗ ಯಾವ ದೇವ್ರು ಅದಾವಲ್ಲ ಎಲ್ಲ ದೇವರಿಗೆ ಒಬ್ಬ ಗುರು ಅದಾನ. ಹಂಗೆ ಮನುಷ್ಯರು ಅದಾರಲ್ಲ, ಮನುಷ್ಯರಿಗೂ ಗುರು ಬೇಕು. ನಹಿ ಗುರು ಕ ಬಚ್ಚಾ ಓ ಬಿ ಕಚ್ಚಾರೇ ಕಚ್ಚಾ. ಎಲ್ಲಿವರೆಗೂ ಗುರುವಿನ ದೀಕ್ಷಾ ತಗೊಳ್ಳೋದಲ್ಲೋ, ಎಲ್ಲಿವರೆಗೂ ಗುರುವಿನ ಭಕ್ತ ಆಗೋದಲ್ಲೋ ಅಲ್ಲಿವರೆಗೆ ಕಚ್ಚ. ಈಗ ಬಸ್ ಹತ್ತಿದ್ರೆ ನಾವು ಟಿಕೆಟ್ ತೊಗೊಂಡು ಕಿಟಕಿಯಾಗ ಅದು ಒಗದೀವನು ಇಟ್ಕೊಂಡಿವ ಅಲ್ಲ, ಅಕಸ್ಮಾತಾಗಿ ಒಗದೀವ ಅಂದ್ರೆ ಏನು ಮಾಡ್ತಾನೆ ಕಂಡಕ್ಟರ? ಅವಂಗೂ ಒಂದು ದಂಡ ಹಾಕ್ತಾನ, ತಾನು ಒಂದು 6 ತಿಂಗಳು ಹೋಗ್ತಾನೆ. ಹಂಗೆ ಆಗಬಾರ್ದು. ಅದಕ್ಕೆ ಅವ ಕೊಟ್ಟ ಟಿಕೆಟ್ ಏನೈತಿ? ನಾಮಾಮೃತ. ಆ ನಾಮಾಮೃತ ಅನ್ನುವಂಥದ್ದನ್ನು ಯಾರು ನಿತ್ಯದಲ್ಲಿ ನೆನೆಸ್ತಾರ ಅವರು ನಾನು ಅವರೇ, ನಾನೇ ನೀನು, ನೀನೇ ನಾನು. ಅದಕ್ಕೆ ಕೊನೆಗೆ ಹೇಳ್ತಾರೆ ಅವರಿಲ್ಲೇ, ಪ್ರಭಾತೆ ಮುನಿ ರಾಮ ಚಿಂತಿತ ಜಾವ. ಮುಂಜಾನೆ ಎದ್ದು ಯಾರು ನಾನು ನೆನೆಸ್ತಾರ ನಾ ಅವರಾಮ ಹಾಕೇನಪ್ಪ. ಮುಂಜಾನೆ ಎದ್ದು ಹೊಸಲಿ ಪೂಜೆ ಮಾಡ್ಬೇಕಾದ್ರೆ ನಸಕ್ನ್ಯಾಗ ಸೂರ್ಯ ಉಂಡೋಕ್ಕಿಂತ ಮೊದಲು ಮಾಡಿದ್ರೆ ಅದು ಪೂಜೆ, ಸೂರ್ಯ ಮುಳುಗೋಕ್ಕಿಂತ ಮೊದಲು ಮಾಡಿದ್ರೆ ಅದು ಪೂಜೆ. ಸೂರ್ಯ ಎದ್ದು 1 ತಾಸಿನ ಮ್ಯಾಗ ಮಾಡ್ತಿದ್ಲಂತ ತಾಯಿ ಏನಲ್ಲ, ಆಕೆ ನಾಯಿನ ಆಕೆ. ಎಷ್ಟೊತ್ತಿಗೆ ಮಾಡ್ತೀರಿ ಅವ ನೀವು? ಲೆಕ್ಕನೇ ಇಲ್ಲ. ಸೂರ್ಯ ಮ್ಯಾಕ್ ಬಂದು ಮಾಡಿದ್ರೆ ಅಂದ್ರೆ ಇಲ್ಲ, ತಾಯಿ ಅನ್ನಿಸ್ಕೊಳ್ಳೋದು, ನಾಯಿನ ಅನ್ನಿಸ್ಕೊಳ್ಳೋದು. ಸೂರ್ಯ ಏಳೋಕ್ಕಿಂತ ಮೊದಲು ಮಾಡೋದು, ಸೂರ್ಯ ಮುಳುಗೋಕ್ಕಿಂತ ಮೊದಲು ಮಾಡ್ಬೇಕು. ಹಂಗೆ ಧ್ಯಾನ ಏನೈತಿ? ಸೂರ್ಯ ಏಳೋಕ್ಕಿಂತ ಮೊದಲ, ಸೂರ್ಯ ಮುಳುಗೋಕ್ಕಿಂತ ಮೊದಲ. ಇಂಥ ಪವಿತ್ರವಾಗಿರ್ತ ಸದ್ಗುರು ಸಮರ್ಥ ಬಸವೇಶ್ವರಪ್ಪ ಅವರು ಜ್ಞಾನ ಯೋಗಾಶ್ರಮ ಸುಕ್ಷೇತ್ರ ರಾಮದುರ್ಗ ತಾಲೂಕಿನ ಚೆನ್ನಾಪುರ ಗ್ರಾಮದಲ್ಲಿ ಶ್ರಾವಣ ಮಾಸದ 3ನೇ ದಿನದ ಪ್ರವಚನವನ್ನು ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿ ನಮಸ್ಕರಿಸಿ ಅರ್ಪಣವನ್ನು ಮಾಡೋಣ. ಇಲ್ಲಿವರೆಗೆ ಹೇಳಿದ ಶಾಸ್ತ್ರ ಯಾರಿಗೆ ಅಂದ್ರೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊರಿ, ನನ್ನ ಮನಸ್ಸಿಗೆ ನಾ ಹೇಳ್ಕೊತೀನಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕ ವರದರಿ ಬಿಟ್ಟಲ್ಲ ಪಾರ್ವತಿ ಪತೆ ಶಿವ ಹರ ಹರ ಹರಮ ರಾಜಾವಣ ಗುಳಿಂಜಂಗಮ್ ಮಹಾರಾಜ್ ಕಿ ಜೈ. ಶ್ರೀ ಜ್ಞಾನ ದೇವ್ सद्गुरुनाथ भाव साई महाराज की जय. सद्गुरुनाथ
सद्गुरुनाथ संगमेश्वर महाराज की जय। राजाधिराज सद्गुरुनाथ गिरमल्ले, राजाधिराज सद्गुरुनाथ कलमेश्वर महाराज की, राजाधिराज सद्गुरुनाथ बसवेश्वर महाराज की जय।